ಹರೇ ಕೃಷ್ಣ. ಭಗವದ್ಗೀತೆಯ 5ನೇ ಅಧ್ಯಾಯ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ. 3ನೇ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ತವ್ಯವನ್ನ ಮಾಡಬೇಕು, ಕರ್ತವ್ಯವನ್ನ ಬಿಟ್ಟು ಹೋಗಬಾರದು, ಆ ಕರ್ತವ್ಯವನ್ನ ಮಾಡುವಾಗ ಪ್ರತಿಫಲವನ್ನ ಫಲವಂತ ಭಗವಂತನಿಗೆ ಅರ್ಪಿಸಬೇಕು ಅನ್ನುವ ಮಾತನ್ನ ತಿಳಿಸಿದ್ದಾನೆ. 4ನೇ ಅಧ್ಯಾಯದಲ್ಲಿ ಕೃಷ್ಣನು ದಿವ್ಯಜ್ಞಾನವನ್ನ ಅರ್ಜುನನಿಗೆ ಕೊಟ್ಟಿದ್ದಾನೆ. ಈಗ ಅರ್ಜುನನಿಗೆ ಇನ್ನೊಂದು ಸಂಶಯ. ಆ ಸಂಶಯ ಕರ್ಮಯೋಗವನ್ನ ಇನ್ನೂ ವಿವರವಾಗಿ ಹೇಳಲಿಕ್ಕೆ ಕೃಷ್ಣನಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಅರ್ಜುನನ ಉದ್ದೇಶ. ಅರ್ಜುನನು ಕೇಳಿದಂತ ಪ್ರಶ್ನೆ, ನಾನು ಹಾಗಾದ್ರೆ ಕರ್ಮಯೋಗವನ್ನು ಮಾಡಬೇಕಾ ಅಥವಾ ಆಧ್ಯಾತ್ಮಿಕವಾಗಿ ಸನ್ಯಾಸವನ್ನ ತಗೊಳ್ಬೇಕಾ? 3ನೇ ಅಧ್ಯಾಯದಲ್ಲಿ ಕರ್ಮವನ್ನ ಮಾಡಬೇಕಾ ಅಥವಾ ಕರ್ಮವನ್ನ ಬಿಟ್ಟು ಹೋಗಬೇಕಾ? ಆದ್ರೆ ಇಲ್ಲಿ ಕರ್ಮಯೋಗವನ್ನ ಮಾಡಬೇಕಾ ಅಂದ್ರೆ ಕರ್ತವ್ಯವನ್ನ ಮಾಡಿ ಅದರ ಫಲವನ್ನ ಭಗವಂತನಿಗೆ ಕೊಡಬೇಕಾ ಅಥವಾ ಎಲ್ಲ ಕರ್ಮವನ್ನ ತ್ಯಜಿಸಿ ಸನ್ಯಾಸವನ್ನ ತಗೊಳ್ಬೇಕಾ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಇವತ್ತು ಕೃಷ್ಣ ಬಹಳ ಸುಂದರವಾಗಿ ಉತ್ತರವನ್ನು ಹೇಳ್ತಾನೆ. ಹೇಗೆ ಅಂದ್ರೆ, ಕರ್ಮಯೋಗ ಅಂದ್ರೆ ಯಾವ ಕರ್ಮವನ್ನು ನಾವು ಬಿಟ್ಟು ಹೋಗಬಾರದು. ಸನ್ಯಾಸವನ್ನ ತಗೊಂಡು ಹೋದ್ರೆ ಅದು ಬಹಳ ಕಷ್ಟವಾದಂತಹ ದಾರಿ. ಕರ್ಮಯೋಗವನ್ನ ಮಾಡಿದ್ರೆ ಕರ್ಮದಲ್ಲಿ ತನ್ನ ಕರ್ತವ್ಯವನ್ನ ಮಾಡ್ತಾ ಹೋದ್ರೆ ಅದು ಬಹಳ ಸುಲಭವಾಗಿ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸಬಹುದು. ಇದಕ್ಕೆ ಒಬ್ಬ ಯೋಗಯುಕ್ತನಾಗಿರ್ಬೇಕು. ಯೋಗಯುಕ್ತ ಅಂದ್ರೆ ತಾನು ಯಾರು, ನಾನು ಈ ದೇಹವಲ್ಲ, ನನ್ನ ಆತ್ಮ, ನಾನು ಭಗವಂತನ ಅಂಶ, ಹಾಗೂ ಜೀವನದ ಉದ್ದೇಶ ಭಗವಂತನಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು. ಇಂತಹ ಯೋಚನೆಯುಳ್ಳ ಯೋಗಯುಕ್ತನಾಗಿ ಭಗವಂತನಿಗೆ ಅಥವಾ ಕರ್ಮವನ್ನ ಮಾಡಬೇಕು. ಆ ಕರ್ಮವನ್ನ ಮಾಡುವಂತಹ ಯೋಗಯುಕ್ತನಾಗಿ ಕರ್ಮವನ್ನ ಮಾಡ್ತಾ ಇರುವಾಗ ಒಬ್ಬನಿಗೆ ಗೊತ್ತಿರಬೇಕಾದಂತ ವಿಷಯ, ನಾವು ಮಾಡುವ ಕೆಲಸ ಅದು ನಾವು ಮಾಡಿದಂತಹ ಕೆಲಸದಲ್ಲಿ ಬರುವಂತಹ ಪ್ರತಿಫಲ ನಮ್ಮ ಆನಂದಕ್ಕೋಸ್ಕರ ಮಾತ್ರ ಅಲ್ಲ. ಯಾಕೆಂದ್ರೆ ಅದನ್ನು ನಾವು ಮಾತ್ರ ಮಾಡ್ತಾ ಇಲ್ಲ. ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅಲ್ಲಿ 3 ಶಕ್ತಿಗಳು ಕೂಡಿದ್ದಾವೆ. 1 ಆತ್ಮ, 2 ಪರಮಾತ್ಮ, 3ನೇದು ಪ್ರಕೃತಿ. ಉದಾಹರಣೆಗೆ ನಾವು ಇಲ್ಲಿಂದ ಒಂದು ಸ್ವಲ್ಪ ದೂರ ನಡೆದುಕೊಂಡು ಹೋಗ್ಬೇಕಂದ್ರೆ ನಾನು ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಇಚ್ಛೆಯನ್ನ, ಆಸೆಯನ್ನ ವ್ಯಕ್ತಪಡಿಸೋದು ಆತ್ಮ. ಆ ವ್ಯಕ್ತಪಡಿದ ಆಸೆಯನ್ನ ಅನುಮೋದಿಸುವುದು ಪರಮಾತ್ಮ. ಆತ್ಮ ವ್ಯಕ್ತಪಡಿಸಿದ ಆಸೆಯನ್ನ ಪರಮಾತ್ಮ ಅನುಮೋದಿಸಿದಂತಹ ಆ ಆಸೆಯನ್ನ ನೀಗಿಸುವ ಕೆಲಸ ಪ್ರಕೃತಿಯದ್ದು. ಈ ದೇಹವನ್ನ ಕೊಟ್ಟಿರೋದು ಪ್ರಕೃತಿ. ಅಂದ್ರೆ ನಾನು ಹೋಗಬೇಕು, ನಡೆದು ಹೋಗಬೇಕು ಅಂತ ಯೋಚನೆಯನ್ನ ಮಾಡಿದಾಗ ಅದು ಮೆದುಳಿಗೆ ಹೋದಂತಹ ಸಿಗ್ನಲ್ಸ್ ಅಲ್ಲಿಂದ ಸ್ನಾಯುಗಳಿಗೆ, ಕಾಲುಗಳಿಗೆ, ಕೈಗಳಿಗೆ ಎದ್ದು ನಿಂತು ನಡಿಲಿಕ್ಕೆ ಬೇಕಾದಂತಹ ಎಲ್ಲ ಅವಕಾಶವನ್ನ ಮಾಡಿಕೊಡುವುದು ಪ್ರಕೃತಿ. ಹಾಗಾಗಿ ನಾನೇನು ಮಾಡಿದ್ದೇನೆ ಅಂದ್ರೆ ನಾನು ಮಾಡಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದೇನೆ ಹೊರತು ಮಾಡಿದ್ದು ಪ್ರಕೃತಿ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ನಾವೇನು ಅನ್ಕೊಂಡಿದ್ದು ಕರ್ತಾಹಂ, ನಾನೇ ಮಾಡಿದ್ದು ಅಂತ. ನಾನು ಬರೀ ಆಸೆಯನ್ನು ವ್ಯಕ್ತಪಡಿಸಿದ್ದೇನೆ. ಅದನ್ನ ಮಾಡಿರೋದು ದೇಹ, ಅದು ಪ್ರಕೃತಿ ಕೊಟ್ಟಿದ್ದು. ಅದಕ್ಕೆ ಅನುಮೋದನೆ ಕೊಟ್ಟಿದ್ದು ಪರಮಾತ್ಮ. ಪರಮಾತ್ಮನ ಅನುಮೋದನೆ ಇಲ್ಲ, ಪ್ರಕೃತಿಯ ಸಹಕಾರ ಇಲ್ಲ ಅಂತ ಆದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಪ್ರಕೃತಿ ಯಾವಾಗ ಮಾಡ್ತದೆ ಅಂದ್ರೆ ಪರಮಾತ್ಮನ ಅನುಮೋದನೆ ಇರಬೇಕು. ಒಂದು ಕಾಲದಲ್ಲಿ ಒಬ್ಬ ದೊಡ್ಡ ಬಾಕ್ಸಿಂಗ್ ಚಾಂಪಿಯನ್ ಇದ್ದ, ಮೊಹಮ್ಮದ್ ಅಲಿ ಅಂತ. 1970ನೇ ಇಸವಿ ಸುಮಾರಿಗೆ ಅವನು ಬಹಳ ದೊಡ್ಡ ಬಾಕ್ಸಿಂಗ್ ಚಾಂಪಿಯನ್. ಇಡೀ ವಿಶ್ವಕ್ಕೆ ಸವಾಲನ್ನು ಹಾಕಿದ್ದ. ಇಡೀ ವಿಶ್ವದಲ್ಲೇ ಯಾರು ನನಗಿಂತ ಶಕ್ತಿಶಾಲಿ ಬಾಕ್ಸಿಂಗ್ ಚಾಂಪಿಯನ್ ಇದ್ದಾರ, ನನ್ನನ್ನ ಸೋಲಿಸೋರು ಯಾರು ಇಲ್ಲ, ನಾನೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ಘೋಷಣೆಯನ್ನ ಮಾಡಿದ್ದ. ಆದರೆ ಮುಂದೆ ಆತ
ವರ್ಷಗಳು ಕಳೆದಾಗ ಅವನೆಷ್ಟು ದುರ್ಬಲನಾಗಿದ್ದ ಅಂದ್ರೆ ಪಾರ್ಕಿನ್ಸನ್ ಅನ್ನುವಂತಹ ಒಂದು ರೋಗ ಬಂದು ಒಂದು ಚಿಕ್ಕದಾದಂತಹ ನೀರಿನ ಲೋಟವನ್ನು ಎತ್ತಲಿಕ್ಕೆ ಕೂಡ ಆಗದಂತಹ ಸ್ಥಿತಿ ಅವನಿಗೆ ಬಂದಿತ್ತು. ಅಂದ್ರೆ ನಾನೇ ಮಾಡಿದ್ದು, ನಾನೇ ಶ್ರೇಷ್ಠ ಅನ್ನುವಂತಹ ಆ ಘೋಷಣೆ, ಆ ಉದ್ಗಾರ ಅದು ಅಡಗಿ ಹೋಗಿತ್ತು. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ವಯಸ್ಸಾಗ್ತದೆ, ಮುಪ್ಪು ಬರ್ತದೆ, ನಾನೇ ಶ್ರೇಷ್ಠ, ನಾನೇ ಎಲ್ಲ ಮಾಡಿದ್ದು, ನನ್ನದೇ ಕಾರ್ಯ, ಎಲ್ಲ ಫಲಗಳು ನನಗೇ ಬರಬೇಕು ಅನ್ನುವಂಥ ಅಹಂಕಾರವನ್ನ ಒಬ್ಬ ತನ್ನ ಜೀವನದಲ್ಲಿ ಇಟ್ಕೊಳ್ಬಾರ್ದು. ಗೊತ್ತಿರಬೇಕು, ನಾವು ಮಾಡೋದು ಅಂದ್ರೆ ನಾವು ಮಾಡಬೇಕು ಅಂತ ಆಸೆಯನ್ನ ಮಾತ್ರ ಇಚ್ಛೆ ಪಡಿಸ್ತೀವಿ. ಅದನ್ನ ಮಾಡಿಸಿಕೊಡೋದು ಪ್ರಕೃತಿ ಮತ್ತೆ ಭಗವಂತ. ಹಾಗಾಗಿ ಈ 5ನೇ ಅಧ್ಯಾಯದಲ್ಲಿ ಹಾಗಾಗಿ ಕರ್ಮಯೋಗದಲ್ಲಿ ಫಲವನ್ನ ನೀವು ಅಪೇಕ್ಷಿಸಬಾರದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ನಿನಗೆ ಮಾತ್ರ ಸೇರಿದ್ದಲ್ಲ, ಅದನ್ನ ಮಾಡಿಸಿದ್ದು ಪರಮಾತ್ಮ, ಪ್ರಕೃತಿ. ಮಯಾಧ್ಯಕ್ಷೇನ ಪ್ರಕೃತಿ ಸುಯತೆ ಸಚರಾಚರಂ. ಇಡೀ ಪ್ರಕೃತಿಯ ಭಗವಂತನ ಅಧೀನದಲ್ಲಿರೋದ್ರಿಂದ ಅದೆಲ್ಲ ಭಗವಂತನಿಗೆ ಸೇರಿದ್ದು. ಹಾಗಾಗಿ ಏನ್ ನಾವು ಮಾಡಬೇಕು? ನಮ್ಮ ಮನಸ್ಸನ್ನ ಸದಾ ಭಗವಂತನಲ್ಲಿ, ಪರಮಾತ್ಮನಲ್ಲಿ ಕೇಂದ್ರೀಕರಿಸಬೇಕು. ಯಾವಾಗ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ, ಇಂದ್ರಿಯಗಳನ್ನ, ಶ್ರದ್ಧೆಯನ್ನ ಭಗವಂತನಲ್ಲಿ ಕೇಂದ್ರೀಕರಿಸ್ತೇವೆ, ಆವಾಗ ನಮಗೆ ಅತ್ಯಂತ ಸಂತೋಷವಾದಂತಹ ಜೀವನವನ್ನ ಸಾಗಿಸಬಹುದು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನೀಚೈವ ಸುಪಾಕೇಚ ಪಂಡಿತ ಸಮದರ್ಶಿನ. ವಿದ್ಯಾ ವಿನಯ ಸಂಪನ್ನೆ, ನಿಜವಾಗ್ಲೂ ತಿಳಿದವನು, ವಿದ್ಯೆಯುಳ್ಳವನು ಅಂದ್ರೆ ಈ ದೃಷ್ಟಿಯನ್ನು ಹೊಂದಿರ್ತಾನೆ. ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಆತ ಭಗವಂತನ ಅಂಶವನ್ನ ಕಾಣ್ತಾನೆ. ಹಾಗಾಗಿ ಒಂದು ಆನೆ ಇರ್ಬೋದು, ಒಂದು ನಾಯಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಎಲ್ಲರನ್ನ ಸಮದೃಷ್ಟಿಯಿಂದ ವಿದ್ಯಾ ವಿನಯ ಸಂಪನ್ನೆ, ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಹಾಗೆ ನೋಡ್ಬೇಕಂತಾದ್ರೆ ಒಬ್ಬನು ತನ್ನ ಪ್ರಜ್ಞೆಯನ್ನ ಪರಮಾತ್ಮನಲ್ಲಿ ಕೇಂದ್ರೀಕರಿಸಬೇಕು. ಆಗ ನಿಜವಾದ ಸಂತೋಷ ಸಿಗ್ತದೆ. ನಾವೇನು ಸಂತೋಷ ಅಂತ ಅಂದ್ಕೊಂಡಿದ್ದೇವೆ, ಈ ಇಂದ್ರಿಯಗಳ ಮೂಲಕ ಸಂತೋಷವನ್ನ ಪಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೇವೆ, ಅದು ಯಾವತ್ತಿದ್ರೂ ಟೆಂಪರರಿ. ಹೇಗೆ ನಮ್ಮ 5 ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳು ನಮಗೆ ಪಂಚೇಂದ್ರಿಯಗಳಿಗೆ ಸಿಗುವಂತಹ ವಸ್ತುಗಳಿಂದ ಆನಂದವನ್ನ ಅನುಭವಿಸ್ತಾ ಇರ್ತವೆ. ನಾಲಿಗೆಗೆ ರುಚಿಯಾದ ಊಟವನ್ನ, ಆಹಾರವನ್ನ ಕೊಟ್ರೆ ಆನಂದ, ಕಣ್ಣಿಗೆ ಅತ್ಯಂತ ಸುಂದರವಾದ ನೋಟವನ್ನು ನೋಡಿದಾಗ ಆನಂದ, ಕಿವಿಗೆ ಅತ್ಯಂತ ಸುಂದರವಾದ ಸುಗಮವಾದ ಸಂಗೀತವನ್ನ ಕೇಳಿದಾಗ ಆನಂದ, ಹಾಗೆ ನಮಗೆ ಅತ್ಯಂತ ಸುಖಕರವಾದಂತಹ ಸ್ಪರ್ಶವನ್ನ ಅನುಭವಿಸಿದಾಗ ಆನಂದ. ಹಾಗಾದ್ರೆ ಈ ಎಲ್ಲ ಸಂತೋಷಗಳು ಪಂಚೇಂದ್ರಿಯಗಳಿಗೆ, ಪಂಚ ಇಂದ್ರಿಯ ವಸ್ತುಗಳಿಂದ ಬರ್ತಕ್ಕಂತಹ ಆನಂದಗಳು ಭಗವದ್ಗೀತೆಯಲ್ಲಿ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಇದು ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಏನಯ ಏವತಿ ಆದಿ ಅಂತವಂತಹ ಕೌಂತೇಯ ನತೇಶು ರಮತೆ ಬುಧಃ. ನತೇಶು ರಮತೆ ಬುಧಾಹ ಅಂದ್ರೆ ಈ ಆನಂದದಲ್ಲಿ ಬುದ್ಧಿವಂತರು ಈ ಆನಂದದಲ್ಲಿ ಇಷ್ಟಪಡೋದಿಲ್ಲ. ಬುಧಾಹ ತಿಳಿದವರು. ಯಾಕೆಂದ್ರೆ ಆದಿ ಅಂತವಂತಹ ಕೌಂತೇಯ, ಇದಕ್ಕೆ ಆದಿ ಇದೆ, ಅಂತ್ಯ ಇದೆ. ಉದಾಹರಣೆಗೆ ನಿಮಗೊಂದು ಅತ್ಯಂತ ಇಷ್ಟವಾದಂತಹ ತಿಂಡಿ ಅಂತ ಅಂದ್ಕೊಳ್ಳುವ, ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನು ನಿಮ್ಗೆ ಅತ್ಯಂತ ಇಷ್ಟ. ನಿಮ್ಮನ್ನು ಕರೆದು ಒಂದು ಗುಲಾಬ್ ಜಾಮೂನನ್ನು ಕೊಡ್ತೀನಿ, ಆದಿ ಸಂತೋಷ ಶುರುವಾಯಿತು, ಒಂದು ತಿಂದಾಗ ತುಂಬಾ ಖುಷಿ ಆಯ್ತು. ಇನ್ನೊಂದು ಕೊಡ್ತೀನಿ, ಇನ್ನೊಂದು ಖುಷಿ ಆಯ್ತು, ಇನ್ನೊಂದು ಓಕೆ ತಗೊಳ್ತೀನಿ, 4, 5, 6 ಹೀಗೆ 10, 15. ಈಗ ಗುಲಾಬ್ ಜಾಮೂನ್ ನೋಡಿದ್ರೆ ಬೇಡ ಅಂತ ಓಡಿ ಹೋಗಬೇಕು ಅಂತ ಅನಿಸ್ತದೆ. ಯಾವ ಗುಲಾಬ್ ಜಾಮೂನ್ ನಿಮಗೆ ಸಂತೋಷವನ್ನ ಕೊಟ್ಟಿತ್ತೋ ಅದೇ ಗುಲಾಬ್ ಜಾಮೂನು ಅಂತವಂತಹ ಅದು ನಿಮಗೆ ಭಯವನ್ನ ಹುಟ್ಟಿಸ್ತು. ಈ ಇಂದ್ರಿಯಗಳಿಂದ ಬರುವಂತಹ ಎಲ್ಲ ತೃಪ್ತಿಗಳು ಹಾಗೆ ಆದಿ ಅಂತ್ಯ ಎರಡೂ ಇರುತ್ತವೆ. ಅದಕ್ಕೋಸ್ಕರ ಆ ಸುಖದ ಹಿಂದೆ ಹೋಗಬಾರದು. ಆ ಸುಖ ನಿಮಗೆ ಯಾವತ್ತೂ ದುಃಖವನ್ನ ತಂದು ಕೊಡ್ತದೆ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ.
ಹಾಗಾದ್ರೆ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಈ ಒಂದು ವಿಷಯದಿಂದ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನಿಮಗೆ ಅತ್ಯಂತ ಶಾಂತಿ, ನೆಮ್ಮದಿ, ಸಂತೋಷ ಸಿಗಬೇಕಂದ್ರೆ ಇದನ್ನ ತಿಳಿದಿರಬೇಕು. ಭೋಕ್ತಾರಂ ಯಜ್ಞ ತಪಸಾಂ, ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ ಭಗವಂತ. ಹಾಗೂ ಸರ್ವಲೋಕ ಮಹೇಶ್ವರಂ, ಆತ ಇಡೀ ಲೋಕಗಳಿಗೆ ಮಹೇಶ್ವರ. ಹಾಗೂ ಎಲ್ಲರಿಗೂ ಹಿತೈಷಿಯಾದಂತಹ ಭಗವಂತ ನಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾನೆ. ಅವನ ಮೇಲೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಬಾಹ್ಯ ಸುಖಗಳಿಂದ ಹೊರಗಡೆ ಬರುವಾಗ ನಮಗೆ ನಿಜವಾದ ಆನಂದ ಸಿಗ್ತದೆ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗದಿಂದ ಸಾಧಿಸಬಹುದು ಅಂತ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಈ ಒಂದು ಯೋಗಯುಕ್ತನಾಗಬೇಕಂದ್ರೆ, ಯೋಗದಲ್ಲಿ ಮುಂದೆವರಿಬೇಕಾದ್ರೆ ಯಾವ ತರದ ಯೋಗವನ್ನ ಮಾಡಬಹುದು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಲಿದ್ದೇನೆ. ಇದರ ಜೊತೆ ಇವತ್ತಿನ ಅಧ್ಯಾಯವನ್ನ ಸಮಾಪ್ತಿ ಮಾಡೋಣ. ಥ್ಯಾಂಕ್ ಯು. ಹರೇ ಕೃಷ್ಣ.